ಎಲ್ರಿಗೂ ನಮಸ್ಕಾರ. ಎಡಿಟೋರಿಯಲ್.inಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು CTET ಪ್ರಿಪ್ರೇಷನಲ್ಲಿ ಸೈಕಾಲಜಿ ಏನು ಓದ್ತಾ ಇದ್ದೀವಿ, ಅದರಲ್ಲಿ ನೆಕ್ಸ್ಟ್ ಟಾಪಿಕ್ ಕ್ಲಾಸ್ 3 ನೆಕ್ಸ್ಟ್ ಟಾಪಿಕ್ ಪಿಯಾಜೆಟ್ ಥಿಯರಿ. ಇದು ಬಹಳ ಮುಖ್ಯವಾದ ಥಿಯರಿ. ಪ್ರತಿ ಎಕ್ಸಾಮ್ನಲ್ಲೂ ಇದ್ರ ಬಗ್ಗೆ 2ರಿಂದ 3 ಮಾರ್ಕ್ಸ್ ಇದ್ದೇ ಇರುತ್ತೆ ಕ್ವೆಶ್ಚನ್ಸು. ದಯವಿಟ್ಟು ಗಮನ ಇಟ್ಟು ಕೇಳಿ, ಇಂಪಾರ್ಟೆಂಟ್ ಆಗಿದೆ. ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ. ಏನೇನು ಡೌಟ್ಸ್ ಇರಲಿ, ಸಜೆಷನ್ಸ್ ಇರಲಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಜೀನ್ ಪಿಯಾಜೆಟ್ ಇವರು ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಅರಿವಿನ ಬೆಳವಣಿಗೆ. ಓಕೆ, ನಮಗೆ ಹೇಗೆ ಬೆಳವಣಿಗೆ ಅರಿವಿನ ಬೆಳವಣಿಗೆ ಹೇಗಾಗುತ್ತೆ, ನಾವು ಹೇಗೆ ಬೆಳೀತಾ ಹೋಗ್ತೀವಿ ಅನ್ನೋದು ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇವ್ರ ಪ್ರಕಾರ ಕ್ಲಾಸ್ ರೂಮ್ ಲರ್ನಿಂಗ್ಗಿಂತ ನಾವು ನೋಡಿ ಕಲಿಯುವಂಥದ್ದು, ನಾವೇ ಸ್ವತಃವಾಗಿ ಕಲಿಯುವಂಥದ್ದು ಇಲ್ಲಿ ತುಂಬ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಈ ಥಿಯರಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ 4 ಟರ್ಮ್ಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಅದು ಏನಂದರೆ, ಫಸ್ಟ್ ಒನ್ ಸ್ಕೀಮಾ. ಸ್ಕೀಮಾ ಅಂದರೆ ಇಮ್ಯಾಜಿನರಿ ಫೋಟೋ ಅಂತ, ಅಂದರೆ ಕಲ್ಪನೆ ಮಾಡ್ಕೊಳ್ಳೋದು. ಒಂದು ವಸ್ತುವಿನ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದಲೇ ಇದ್ದಾಗ ನಾವು ಮಾನಸಿಕವಾಗಿ ನಮ್ಮ ಮನಸ್ಸಲ್ಲೇ ಅದ್ರ ಬಗ್ಗೆ ಒಂದು ಕಲ್ಪನೆ ಮಾಡ್ತೀವಲ್ಲ, ಒಂದು ಇಮ್ಯಾಜಿನರಿ ಫೋಟೋ ಕ್ರಿಯೇಟ್ ಮಾಡ್ಕೊಳ್ತೀವಲ್ಲ, ಅದನ್ನು ಸ್ಕೀಮಾ ಅಂತ ಹೇಳ್ತಾರೆ. ಓಕೆನಾ? ಇದರಲ್ಲಿ 2 ಟೈಪ್ಸ್ ಇದೆ, ಸಿಂಪಲ್ ಸ್ಕೀಮಾ, ಕಾಂಪ್ಲೆಕ್ಸ್ ಸ್ಕೀಮಾ. ಸಿಂಪಲ್ ಸ್ಕೀಮಾ ಅಂದರೆ ನಾವು ಅದನ್ನು ರಿಯಾಲಿಟಿಯಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋವಂಥದ್ದು. ಈಗ ನಮಗೆ ಗೊತ್ತಿಲ್ಲ, ಬಟ್ ಅದು ನಾವು ತಿಳ್ಕೊಳ್ಬಹುದು. ಇವತ್ತು ಗೊತ್ತಿಲ್ಲ, ಬಟ್ ನಾಳೆ ನಮಗೆ ಅದು ನಾವು ನೋಡಿ ಅರ್ಥ ಮಾಡ್ಕೊಳ್ಬಹುದು. ಅಂತಹ ಸ್ಕೀಮಾ, ಅಂತಹ ಕಲ್ಪನೆಗಳನ್ನು ಸಿಂಪಲ್ ಅಂತೀವಿ. ಎಕ್ಸಾಂಪಲ್ಗೆ ನಾವೀಗ ಒಬ್ಬರು ಯಾರೋ ಮನೆಗೆ ಬರೋರಿದ್ದಾರೆ, ಅಥವಾ ದೂರದ ನೆಂಟರು ಯಾರೋ ಬರೋರಿದ್ದಾರೆ, ಅವ್ರನ್ನ ನೋಡಿ ತುಂಬ ದಿವಸ ಆಗಿದೆ ಅಂದರೆ ನಾವೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ. ನಾಳೆ ಇವ್ರು ಬರ್ತಾರಲ್ವ, ಅವರು ಈ ಥರ ಇರಬಹುದು, ಆ ಮಗು ಇಷ್ಟು ದೊಡ್ಡದಾಗಿರಬಹುದು ಅಂತ ನಾವೊಂದು ಕಲ್ಪನೆ ಇಟ್ಕೊಳ್ತೀವಲ್ಲ, ಅದನ್ನು ಸಿಂಪಲ್ ಸ್ಕೀಮಾ ಅಂತೀವಿ. ಅದನ್ನು ನಾವು ನೋಡಿ, ಆ ಮಗುವಿನ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಅದು ಸಿಂಪಲ್ ಸ್ಕೀಮಾ. ಕಾಂಪ್ಲೆಕ್ಸ್ ಸ್ಕೀಮಾ ಅಂದರೆ ಅದು ನಮಗೆ ಗೊತ್ತಾಗಲ್ಲ, ಅದು ರಿಯಾಲಿಟಿ ಏನು ಅಂತ ನಮ್ಗೆ ಯಾವತ್ತಿಗೂ ಗೊತ್ತಾಗೋದಿಲ್ಲ. ಅಂತಹ ಕಾಂಪ್ಲೆಕ್ಸ್ ಕಲ್ಪನೆಗಳನ್ನು ನಾವು ಕಾಂಪ್ಲೆಕ್ಸ್ ಸ್ಕೀಮಾ ಅಂತ ಹೇಳ್ತೀವಿ. ಅಂದರೆ ಎಕ್ಸಾಂಪಲ್ ಹೇಳ್ಬೋದು ನಾವು, ಈಗ ದೇವ್ರನ್ನ ನಾವು ಯಾರೂ ನೋಡಿಲ್ಲ ಅಲ್ವಾ, ನಮ್ಗೆ ಹೇಗೆ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ ಅಥವಾ ನಾವು ಹೇಗೆ ಫೋಟೋಗಳಲ್ಲಿ ನೋಡಿದ್ದೀವಿ ಅದನ್ನೇ ನಿಜ ಆಗಿರಬಹುದು ಅಂತ ನಾವು ಒಂದು ಕಲ್ಪನೆಯನ್ನು ನಾವು ನಮ್ಮ ತಲೆಯಲ್ಲಿ ಬಿಲ್ಡ್ ಮಾಡಿರ್ತೀವಲ್ವ. ಇದನ್ನು ನಾವು ಯಾವ ಥರ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕಾಗತ್ತಾ? ದೇವರನ್ನ ಹೋಗಿ ನೋಡ್ಕೊಂಡು ಬಂದು ಹೌದು ಇದು ಕರೆಕ್ಟ್ ಇತ್ತು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ ಅಲ್ವಾ. ಅದನ್ನು ಕಾಂಪ್ಲೆಕ್ಸ್ ಸ್ಕೀಮಾ ಅಂತ ಹೇಳ್ತೀವಿ. ಹಾಗೆಯೇ ನೀವು ಈ ದೆವ್ವ ಅನ್ನೋದನ್ನು ಕೂಡ ಎಕ್ಸಾಂಪಲಾಗಿ ತೊಗೋಬೋದು. ಯಾರೂ ದೆವ್ವನ ನೋಡಿಲ್ಲ ಅಲ್ವಾ, ಟಿ ವಿಲಿ ಏನು ತೋರಿಸ್ತಾರೆ, ಪಿಕ್ಚರಲ್ಲಿ ಮೂವೀಸಲ್ಲಿ ಏನು ಬರುತ್ತೆ, ಅದನ್ನು ನಾವು ಬೇಸಾಗಿಟ್ಕೊಂಡು ನಾವೇ ಒಂದು ಕಲ್ಪನೆ ಮಾಡಿಕೊಂಡು ದೆವ್ವ ಭೂತಗಳನ್ನು ನಾವೇ ಒಂದು ಇಮೇಜ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ವ, ಅದು ಕಾಂಪ್ಲೆಕ್ಸ್ ಸ್ಕೀಮಾ. ಓಕೆನಾ? ಅಸಿಮಿಲೇಷನ್ ಅಂದರೆ ಕಾಪಿ ಪೇಸ್ಟ್ ನಾಲೆಜ್ ಅಂತ ಹೇಳ್ಬೋದು. ಅಂದರೆ ಈಗ ಒಂದು ಮಗುವಿಗೆ 4 ಕಾಲಿದ್ದು, ಬಾಲ ಇದ್ದು, ಕೊಂಬಿರುವಂತಹ ಪ್ರಾಣಿನ ಹಸು ಅಂತ ಹೇಳ್ತೀವಿ ಅಂತ ತೋರಿಸ್ಕೊಟ್ಬಿಟ್ರೆ ಒಂದು ಸತಿ, ಆ ಮಗು ಯಾವುದೇ ಪ್ರಾಣಿ ಬರಲಿ ಅದಕ್ಕೆ 4 ಕಾಲಿದೆ, ಕೊಂಬಿದೆ, ಬಾಲ ಇದೆ ಅಂತಾದರೆ ಎಲ್ಲದನ್ನು ಅದು ಹಸು ಅಂತಲೇ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ನಾವು ಅಸಿಮಿಲೇಷನ್ ಅಂತ ಹೇಳ್ತೀವಿ, ಅಂದರೆ ಕಾಪಿ ಪೇಸ್ಟ್ ನಾಲೆಜ್. ಇನ್ನೊಂದು ಎಕ್ಸಾಂಪಲ್ ಅಂದರೆ, ಈಗ ಮಗು ಆಕಾಶದಲ್ಲಿ ಏನೋ ಹಾರ್ತಾ ಇದೆ, ಏನು ಅಂತ ಕೇಳಿದಾಗ ಒಂದು ಸತಿ ಅಮ್ಮ ಅದನ್ನು ಪಕ್ಷಿ ಅಂತ ಹೇಳಿರ್ತಾರೆ, ಒಂದು ಬರ್ಡ್ ಹೆಸರು ಅಥವಾ ಪಕ್ಷಿ ಅಂತ ಹೇಳಿರ್ತಾರೆ. ಓಕೆನಾ? ಇನ್ನೊಂದು ಸತಿ ಆ ಮಗು ಆಕಾಶ ಕಡೆ ನೋಡಿದಾಗ ಅಲ್ಲಿ ಒಂದು ಏರೋಪ್ಲೇನ್ ಹೋಗ್ತಾ ಇರುತ್ತೆ. ಆ ಮಗು ಅಂದ್ಕೊಳ್ಳುತ್ತೆ ಹಾರೋದೆಲ್ಲ ಪಕ್ಷಿನೇ, ಅಮ್ಮ ಹೇಳಿದ್ಲು ಅದು ಮೇಲ್ಗಡೆ ಹಾರ್ತಾ ಇದೆ ಅಂದರೆ ಅದು ಪಕ್ಷಿ, ಸೊ ಇದು ಕೂಡ ಒಂದು ಪಕ್ಷಿ ಅಂತಲೇ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಅದನ್ನು ಕಾಪಿ ಪೇಸ್ಟ್ ನಾಲೆಜ್ ಅಂತೀವಿ, ಅದನ್ನು ಅಸಿಮಿಲೇಷನ್ ಅಂತೀವಿ. ಓಕೆನಾ? ಒಂದನ್ನು ಹೇಳ್ಕೊಟ್ಟಿದ್ದನ್ನು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಡು ಹೋದರೆ ಅದು ಅಸಿಮಿಲೇಷನ್. ನೆಕ್ಸ್ಟ್ ಒಂದು ಅಕೊಮೊಡೇಷನ್. ಅಂದರೆ ಆ ಮಗುಗೆ
ಯಾವಾಗ ನಾವು ಹೇಳ್ಕೊಡ್ತೀವಿ ಆವಾಗ ಹೀಗೆ ರೆಕ್ಕೆಯ ಸಹಾಯದಿಂದ ಹಾರ್ತಾ ಇದ್ದಿದ್ದು ಪಕ್ಷಿ ಇದು ಇಂಜಿನ್ ಸಹಾಯದಿಂದ ಹಾರೋದು ಏರೋಪ್ಲೇನ್ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಆ ಮಗುವಿನ ನಾಲೆಡ್ಜ್ನ ಇಂಪ್ರೂವ್ ಮಾಡ್ತೀವಲ್ಲ, ಆ ಮಗುವಿನ ಅರಿವನ್ನು ಬೆಳೆಸ್ತೀವಲ್ವ, ಅದನ್ನು ಅಕೊಮೊಡೇಷನ್ ಅಂತ ಹೇಳ್ತೀವಿ. ಅಂದರೆ ಇಂಪ್ರೂವೈಸ್ಡ್ ನಾಲೆಡ್ಜ್ ಅಂತ. ಅಂದರೆ ಈ ಹಸುವಿನ ಎಕ್ಸಾಂಪಲಲ್ಲಿ ಹೇಳೋದಾದರೆ ಮಗು ಎಲ್ಲ ಪ್ರಾಣಿನೂ ಹಸು ಅಂತ ಹೇಳ್ತಾ ಇರುವಾಗ ಕಪ್ಪಗಿದ್ದಿದ್ದು ಒಂದನ್ನು ಎಮ್ಮೆ ಕೂಡ ಅದು ಮಗು ಹಸು ಅಂತ ಹೆಸರಿಸುತ್ತೆ, ಅದನ್ನು ತೋರಿಸುತ್ತೆ, ಗುರುತಿಸುತ್ತೆ. ಆವಾಗ ಅದನ್ನು ಅದು ಎಮ್ಮೆ ಹಸು ಅಲ್ಲ ಅಂತ ನಾವೇನು ಡಿಫ್ರೆನ್ಷಿಯೇಟ್ ಮಾಡಿ ಹಸುವಿಗೂ ಮತ್ತು ಎಮ್ಮೆಗೂ ಇರುವಂಥ ಡಿಫ್ರೆನ್ಸ್ನ ಹೇಳಿಕೊಟ್ರೆ ಅದನ್ನು ಅಕೊಮೊಡೇಷನ್ ಅಂತ ಹೇಳ್ತೀವಿ. ಅಂದರೆ ಅವರನ್ನು ನಾವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದೀವಿ. ಅಂದರೆ ಇಂಪ್ರೂವೈಸ್ ನಾಲೆಡ್ಜ್, ಅವರ ನಾಲೆಡ್ಜ್ನ ನಾವು ಇಂಪ್ರೂವ್ ಮಾಡಿದ್ದೀವಿ ಅಂತ. ಇದು ಅಕೊಮೊಡೇಷನ್. ಸ್ಕೀಮಾ, ಅಸಿಮಿಲೇಷನ್, ಅಕೊಮೊಡೇಷನ್ ಆಯ್ತಲ್ವ. ನೆಕ್ಸ್ಟ್ ಬರೋದು ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಅಂದರೆ ಬ್ಯಾಲೆನ್ಸ್ ವಿತ್ ಅಸಿಮಿಲೇಷನ್ ಆ್ಯಂಡ್ ಅಕೊಮೊಡೇಷನ್. ಅಂದರೆ ನಮಗೆ ಹೇಳ್ಕೊಂಡಂತಹ ಜ್ಞಾನ ಏನಿದೆ ಅದರ ಜೊತೆಗೆ ನಾವು ಇಂಪ್ರೂವ್ ಮಾಡ್ಕೊಂಡಂತಹ ನಾಲೆಡ್ಜ್, ಆ ಎರಡನ್ನೂ ಸೇರಿಸಿ ನಾವು ಒಂದು ಬ್ಯಾಲೆನ್ಸ್ ಮಾಡ್ತೀವಲ್ಲ, ಅದನ್ನು ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಅಂದರೆ ಬ್ಯಾಲೆನ್ಸ್ ವಿತ್ ಅಸಿಮಿಲೇಷನ್ ಆ್ಯಂಡ್ ಅಕೊಮೊಡೇಷನ್. ಓಕೆನಾ. ಇದು 4 ಟರ್ಮ್ಸ್ ಇಂಪಾರ್ಟೆಂಟ್ ಜೀನ್ ಪಿಯಾಜೆಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿಯಲ್ಲಿ ತುಂಬ ಮುಖ್ಯವಾದಂತಹ 4 ಅಂಶಗಳು. ನೆಕ್ಸ್ಟ್ ನಾವು ನೋಡ್ತೀವಿ ಪಿಯಾಜೆಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಅವರು ಹೇಗೆ ಮಗು ಡೆವಲಪ್ ಆಗುತ್ತೆ, ಅದು ಅರಿವು ಹೇಗೆ ಬೆಳೆಯುತ್ತೆ ಅಂತ ಅವರಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. 4 ಸ್ಟೇಜಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಒಂದನೇದು ಸೆನ್ಸರಿ ಮೋಟಾರ್ ಸ್ಟೇಜ್, ಅದಾದಮೇಲೆ ಪ್ರೀ ಆಪ್ರೇಷನಲ್, ಅದಾದಮೇಲೆ ಕಾಂಕ್ರೀಟ್, 4ನೇದು ಫಾರ್ಮಲ್. 4 ಸ್ಟೆಪ್ಸ್ ಇದೆ. ಸೆನ್ಸರಿ ಮೋಟಾರ್ ಸ್ಟೇಜ್, ಪ್ರೀ ಆಪ್ರೇಷನಲ್ ಸ್ಟೇಜ್, ಕಾಂಕ್ರೀಟ್ ಸ್ಟೇಜ್ ಆ್ಯಂಡ್ ಫಾರ್ಮಲ್ ಸ್ಟೇಜ್. ಪ್ರತಿ ಸ್ಟೇಜಲ್ಲಿ ಹಂತದಲ್ಲಿ ಹೇಗೆ ಮಗು ಕಲಿಯುತ್ತೆ, ತನ್ನ ಅರಿವಿನ ಬೆಳವಣಿಗೆ ಹೇಗೆ ಮಾಡಿಕೊಳ್ಳುತ್ತೆ ಮಗು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಸ್ಟೇಜ್ ಏನಿದೆ ಅದು ಸೆನ್ಸರಿ ಮೋಟಾರ್ ಸ್ಟೇಜ್. ಅದು ಎಷ್ಟು ವಯಸ್ಸಿನ ಮಗು? ಹುಟ್ಟಿದಾಗಿಂದ 2 ವರ್ಷದವರೆಗೂ. ಮಗುಗೆ 2 ವರ್ಷ ತುಂಬೋವರೆಗೂ ಏನು ವಯಸ್ಸು, ಆ 2 ವರ್ಷ ಟೈಮ್ ಪೀರಿಯಡ್ ಏನಿದೆ ಅದನ್ನು ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಕರೀತಾರೆ. ಓಕೆನಾ. ಸೆನ್ಸರಿ ಮೋಟಾರ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಮಗು ತನ್ನ ಸೆನ್ಸಿಂದ ಕಲಿಯುತ್ತೆ. ನಮ್ಮ 5 ಸೆನ್ಸಸ್ ಏನಿದೆ, ಟಚ್, ಫೀಲ್, ಟೇಸ್ಟ್, ಸಿ, ಸ್ಮೆಲ್ ಅಲ್ವಾ, ಈ ಎಲ್ಲ ಸೆನ್ಸಸ್ನ ಯೂಸ್ ಮಾಡಿಕೊಂಡು ಮಗು ಕಲಿಯುತ್ತೆ. ಅಂದರೆ ನೋಡಿದ ತಕ್ಷಣ ಇದು ನನ್ನ ಅಮ್ಮ ಅಂತ ಕಂಡುಹಿಡಿಯುತ್ತೆ, ಇದು ನನ್ನ ಮನೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಟಚ್ ಮಾಡಿದ ತಕ್ಷಣ ಇವರು ನಮ್ಮವರು, ನನ್ನ ಅಮ್ಮ, ನನ್ನ ಅಪ್ಪ ಅಂತ ಅವಕ್ಕೆ ಫೀಲ್ ಆಗುತ್ತೆ. ಕೆಲವೊಂದು ಆಹಾರಗಳನ್ನು ಅವರು ಸ್ಮೆಲ್ ಮಾಡಿದ ತಕ್ಷಣ ಇದೇ ಮಾಡ್ತಿದ್ದಾರೆ ಅಡುಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಕಲಿಯುತ್ತಾರೆ ಮಕ್ಕಳು ಅಲ್ವಾ. ಕೆಲವೊಂದು ಹಣ್ಣಿನ ಸ್ಮೆಲ್ಲಿಂದ ಕೂಡ ಅವರು ಹೇಗೆ ಅವ್ರ ಸೆನ್ಸಸ್ ಏನಿದೆ ಅದರಿಂದ ಅವರು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಇದು ಫಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್. ಓಕೆನಾ. ನಮ್ಮ ಡೆವಲಪ್ಮೆಂಟ್ ಆಗುವಂತಹ ಫಸ್ಟ್ ಸ್ಟೇಜ್ನ ನಾವು ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಕರೆದಿದ್ದಾರೆ. ಇಲ್ಲಿ ಇಂಪಾರ್ಟೆಂಟಾಗಿ ಕೆಲವು ಟರ್ಮ್ಸ್ ಇದೆ. ಇದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದಾಗ CTET ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನಾವು ನೋಡಿದಾಗ ಇದು ರಿಪೀಟ್ ಆಗಿದೆ. ಕೆಲವೊಂದು ಟರ್ಮ್ಸ್ನ ನೀವು ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಬಂದಾಗ ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಒಂದು ಆಬ್ಜೆಕ್ಟ್ ಪರ್ಮನೆನ್ಸ್. ಆಬ್ಜೆಕ್ಟ್ ಪರ್ಮನೆನ್ಸ್ ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಸೆನ್ಸರಿ ಮೋಟಾರ್ ಸ್ಟೇಜ್. ಇನ್ನೊಂದು ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್, ಅದು ಕೂಡ ಕೇಳಿದ್ದಾರೆ. ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಯಾವ ಸ್ಟೇಜಲ್ಲಿ ಬರುತ್ತೆ ಅಂದರೆ ಅದು ಕೂಡ ಸೆನ್ಸರಿ ಮೋಟಾರ್ ಸ್ಟೇಜ್. ಇನ್ನೊಂದು ಟರ್ಮ್ ನೆನ್ಪಿಟ್ಕೋಬೇಕು, ಸ್ಟ್ರೇಂಜರ್ ಎಂಗ್ಸೈಟಿ. ಮಗುವಿಗೆ ಸ್ಟ್ರೇಂಜರ್ ಎಂಗ್ಸೈಟಿ ಯಾವಾಗಿರುತ್ತೆ ಅಂದರೆ 0 to 2 ಇಯರ್ಸಲ್ಲಿ, ಅಂದರೆ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಮಗುವಿಗೆ ಸ್ಟ್ರೇಂಜರ್ ಎಂಗ್ಸೈಟಿ ಇರುತ್ತೆ. ಅಂದರೆ ಸ್ಟ್ರೇಂಜರ್ ಅಂದರೆ ಗೊತ್ತಿಲ್ಲದಂತಹ ವ್ಯಕ್ತಿಗಳಿಂದ ಒಂದು ಭಯ ಇರುತ್ತೆ ಮಗುವಿಗೆ. ನೀವು ಸಣ್ಣ ಮಕ್ಕಳು ನೋಡಿರ್ಬೋದು, ಯಾರೋ ಹೊರಗಡೆಯವ್ರು ಬಂದು ಎತ್ಕೊಂಡಿದ್ದ ತಕ್ಷಣ ಅಳಕ್ಕೆ ಶುರು ಮಾಡ್ತಾರಲ್ವ, ಅದು ಸ್ಟ್ರೇಂಜರ್ ಎಂಗ್ಸೈಟಿ. ಓಕೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ.
ಪ್ರೀ ಆಪ್ರೇಷನಲ್ ಸ್ಟೇಜ್ ಅಂತ ಹೇಳ್ತಾರೆ. ಪ್ರೀ ಆಪ್ರೇಷನಲ್ ಸ್ಟೇಜ್ ಅಂದರೆ 2 to 7 years, ಮಗುವಿಗೆ 2 ವರ್ಷದಿಂದ 7 ವರ್ಷ ತುಂಬೋವರೆಗೂ ಏನು ಸ್ಟೇಜ್ ಇದೆ ಅದನ್ನು ಪ್ರೀ ಆಪ್ರೇಷನಲ್ ಸ್ಟೇಜ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಕೆಲವೊಂದು ಟರ್ಮ್ಸ್ ನೆನ್ಪಿಟ್ಕೋಬೇಕು. ಆ್ಯನಿಮಿಸಮ್ ಅಂತ ಬಂದರೆ ಪ್ರೀ ಆಪ್ರೇಷನಲ್ ಸ್ಟೇಜ್. ಈಗೋಸೆಂಟ್ರಿಕ್ ಮಗು, ಈಗೋಸೆಂಟ್ರಿಕ್ ಯಾವ ಸ್ಟೇಜಲ್ಲಿ ಮಗುವಿಗೆ ಅಪ್ಲೈ ಆಗುತ್ತೆ ಅಥವಾ ಮಗು ಯಾವ ಸ್ಟೇಜಲ್ಲಿ ಈಗೋಸೆಂಟ್ರಿಕ್ ಆಗಿರುತ್ತೆ ಅಂತ ಕೇಳಿದ್ರೆ ಪ್ರೀ ಆಪ್ರೇಷನಲ್. ಅಂದರೆ ಈಗೋಸೆಂಟ್ರಿಕ್ ಅಂದರೆ ಮಗು ತನಗೆ ತಾನೇ ಮಾತಾಡ್ಕೊಳ್ಳೋದು, ತನಗೆ ತಾನೇ ಇನ್ಸ್ಟ್ರಕ್ಷನ್ಸ್ ಕೊಡೋದು. ನಾನು ಇವಾಗ ಇಲ್ಲಿ ಹೋಗ್ತೀನಿ, ಈ ಆಟ ಸಾಮಾನು ತೊಗೊಳ್ತೀನಿ, ನಾನು ಕೂತ್ಕೊಳ್ತೀನಿ, ನಾನು ಮಲಗ್ತೀನಿ, ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ, ಅವರೇ ಇನ್ಸ್ಟ್ರಕ್ಷನ್ ಕೊಟ್ಕೊಳ್ತಾ ಮಾತಾಡ್ತಾ ಇರ್ತಾರಲ್ಲ ಅದನ್ನು ಈಗೋಸೆಂಟ್ರಿಕ್ ಅಂತ ಹೇಳ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಇಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ಇಂಟ್ಯೂಟಿವ್ ಪೀರಿಯಡ್. ಓಕೆನಾ. ಇನ್ನೊಂದು ಲ್ಯಾಕ್ ಆಫ್ ಕನ್ಸರ್ವೇಷನ್ ಅನ್ನೋದು ಕೂಡ ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ ಈ ಏಜಲ್ಲಿ ಅಂದರೆ ಪ್ರೀ ಆಪ್ರೇಷನಲ್ ಸ್ಟೇಜ್ ಏನಿದೆ 2 to 7 years, ಇಲ್ಲಿ ಮಗುವಿನ ಭಾಷಾ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಇದು ಕೂಡ ಕೇಳಬಹುದು. ಲ್ಯಾಂಗ್ವೇಜ್ ಸ್ಕಿಲ್ ಯಾವಾಗ ಡೆವಲಪ್ ಆಗುತ್ತೆ ಮಗುವಿಗೆ ಅಂದರೆ ಪ್ರೀ ಆಪ್ರೇಷನಲ್ ಸ್ಟೇಜಲ್ಲಿ. ಮತ್ತು ಈ ಸ್ಟೇಜಲ್ಲಿ ಮಗು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬಹಳ ಹೆಚ್ಚಾಗಿರುತ್ತೆ. ಮಗು ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತಾ ಇರುತ್ತೆ. ಮತ್ತು ಇಲ್ಲಿ ಮಗು ಇರ್ರಿವರ್ಸಿಬಲ್ ಆಗಿರುತ್ತೆ. ಅಂದರೆ ಅದು ಮಾಡೋಕ್ಕಾಗತ್ತೆ, ಇನ್ನೂ ಒಂದು ತೆಗಿಯೋಕ್ಕಾಗತ್ತೆ, ಅಥವಾ ಒಂದು ಕ್ಯಾಪ್ ಓಪನ್ ಮಾಡಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಓಪನ್ ಮಾಡೋಕ್ಕಾಗತ್ತೆ. ಬಟ್ ಅದನ್ನು ರಿವರ್ಸ್ ಹೇಗೆ ಸರಿ ಮಾಡೋದು ಅನ್ನೋದು ಗೊತ್ತಿರೋಲ್ಲ. ಸೊ ಈ ಸ್ಟೇಜಲ್ಲಿ ಮಗು ಇರ್ರಿವರ್ಸಿಬಲ್ ಆಗಿರುತ್ತೆ. ಇರ್ರಿವರ್ಸಿಬಲ್ ಸ್ಟೇಜ್ ಯಾವುದು ಅಂತ ಕೇಳಿದರೆ ಕೂಡ ನೀವು ಪ್ರೀ ಆಪ್ರೇಷನಲ್ ಸ್ಟೇಜ್ ಅಂತ ಹೇಳಬೇಕು. ಮತ್ತು ಇಲ್ಲಿ ಮಗು ಸೆಂಟ್ರಿಕ್ ಆಗಿರುತ್ತೆ. ಒಂದು ವಿಷಯನ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದ ಥರ ಒಂದು ವಿಷಯನ ಅದೇ ದೃಷ್ಟಿಕೋನದಿಂದ ನೋಡುತ್ತೆ. ಅದಕ್ಕೆ ಹೊಸದಾಗಿ ಯೋಚನೆ ಮಾಡೋದು ಆ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಇದನ್ನು ಸೆಂಟ್ರಿಕ್ ಅಂತ ಕೂಡ ನಾವು ಹೇಳ್ತೀವಿ. ಪ್ರೀ ಆಪ್ರೇಷನಲ್ ಅಂತ ಬಂದರೆ ಇಷ್ಟು ಟರ್ಮ್ಸ್ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೇಜ್ ಬಂದು ಕಾಂಕ್ರೀಟ್ ಸ್ಟೇಜ್. ಕಾಂಕ್ರೀಟ್ ಸ್ಟೇಜಲ್ಲಿ 7 to 11 years ಇರುವಂಥ ಮಕ್ಕಳು ಹೇಗೆ ಡೆವಲಪ್ ಆಗ್ತಾರೆ ಅನ್ನೋದು ಕಾಂಕ್ರೀಟ್ ಸ್ಟೇಜಲ್ಲಿ ನೋಡೋಣ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಕನ್ಸರ್ವೇಷನ್. ನೋಡಿ, ಪ್ರೀ ಆಪ್ರೇಷನಲ್ಲಿ ಲ್ಯಾಕ್ ಆಫ್ ಕನ್ಸರ್ವೇಷನ್ ಇತ್ತು, ಇಲ್ಲಿ ಕನ್ಸರ್ವೇಷನ್ ಬಂದಿದೆ ಅಲ್ವಾ. ಕನ್ಸರ್ವೇಷನ್. ಮತ್ತು ಈ ಸ್ಟೇಜಲ್ಲಿ ಮಕ್ಕಳು ಕ್ಲಾಸಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವಿಭಾಗೀಕರಣ ಅಂದರೆ ವಿಭಜಿಸುವುದು, ಡಿವೈಡ್ ಮಾಡೋದು. ಅಂದರೆ ಅಷ್ಟು ಟಾಯ್ಸ್ ನಾವು ಹಾಕ್ಕೊಟ್ರೆ ಇದರಲ್ಲಿ ಅಡುಗೆ ಸಾಮಾನು ಅಂದರೆ ಅಡುಗೆ ಆಟ ಆಡೋದು ಇಷ್ಟು ಸಾಮಾನು, ಇದು ಬ್ಯಾಟ್ ಬಾಲ್ ಇದು ಬೇರೆ, ಇದು ಕಾರುಗಳು ಇದು ಬೇರೆ ಅಂತ ಅವರು ಕ್ಲಾಸಿಫೈ ಮಾಡೋಕ್ಕೆ, ಗುಂಪು ಮಾಡೋದನ್ನು ಸ್ಟಾರ್ಟ್ ಮಾಡಿರ್ತಾರೆ ಈ ಸ್ಟೇಜಲ್ಲಿ. ಯಾವುದರಲ್ಲಿ? ಕಾಂಕ್ರೀಟ್ ಸ್ಟೇಜಲ್ಲಿ. ಓಕೆನಾ. ಮತ್ತು ಇಲ್ಲಿ ಡಿಸೆಂಟ್ರಿಕ್, ಒಂದು ವಿಷಯನ ಅವರು ಬೇರೆ ಬೇರೆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಮತ್ತು ರಿವರ್ಸಿಬಲ್. ಓಕೆನಾ. ನಾವು ಪ್ರೀ ಆಪ್ರೇಷನಲ್ಲಿ ನೋಡಿದ್ವಿ, ಅದು ಇರ್ರಿವರ್ಸಿಬಲ್ ಅಂತ. ಕಾಂಕ್ರೀಟಲ್ಲಿ ಇಟ್ಸ್ ರಿವರ್ಸಿಬಲ್. ಕಾಂಕ್ರೀಟ್ ಸ್ಟೇಜ್ ಅಂತ ಬಂದರೆ ಕನ್ಸರ್ವೇಷನ್, ಕ್ಲಾಸಿಫೈ, ಸೀರೀಸ್, ಡಿಸೆಂಟ್ರಿಕ್, ರಿವರ್ಸಿಬಲ್. ಇಷ್ಟು ವರ್ಡ್ಸ್ನ ನೆನ್ಪಿಟ್ಕೊಳ್ಳೋದು ತುಂಬ ಮುಖ್ಯ. ನೋಡಿ, ನೀವು ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹೆಚ್ಚು ಕಮ್ಮಿ ಎಷ್ಟರೊಳಗಡೆ ಕ್ವೆಶನ್ಸ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಯಾವುದು? ಫಾರ್ಮಲ್ ಡೆವಲಪ್ಮೆಂಟ್. ಇದು 11 years ಆ್ಯಂಡ್ ಅಬವ್, 11 ವರ್ಷದಿಂದ ಮೇಲ್ಪಟ್ಟಂತಹ ಮಕ್ಕಳಲ್ಲಿ ಆಗುವಂಥದ್ದು 4th ಸ್ಟೇಜ್. ಓಕೆನಾ. ಮಗು ಹುಟ್ಟಿದಾಗಿಂದ ಹೇಗೆ ಕಲಿತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಇಲ್ಲಿ 4th ಸ್ಟೇಜ್ ಹೇಳ್ತಿದ್ದಾರೆ, 11 years ಆ್ಯಂಡ್ ಅಬವ್. ಇಲ್ಲಿ ಮಗು ಅಬ್ಸ್ಟ್ರಾಕ್ಟ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲಾಜಿಕಲ್ ಆಗಿ, ಹೈಪೋಥೆಟಿಕಲ್ ಆಗಿ, ಕ್ರಿಟಿಕಲ್, ಇಂಡಕ್ಟಿವ್, ರೀಸನಿಂಗ್. ಇಲ್ಲಿ ಮಗು ತುಂಬ ಕ್ರಿಟಿಕಲ್ ಆಗಿ ಯೋಚನೆ ಮಾಡುತ್ತೆ. ಯಾವುದು, ಹೇಗೆ, ಯಾವಾಗ, ಯಾಕೆ, ಹೀಗಾದರೆ ಏನು, ಇದು ಬೇರೆ ಥರ ಮಾಡಬಹುದಾ, ಆ ಥರ ಎಲ್ಲ ಮಗು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು 11 years ಆದಮೇಲೆ. ಇದನ್ನು ಪಿಯಾಜೆಟ್ ಸಜೆಸ್ಟ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಥಿಯರಿ, 4 stages ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಓಕೆ. ಈ ಸೆಷನ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.